ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸದ್ಯ ಕಾಣಿಸೋ ಥರ ಯಾವ ವೇಟು ಆಗಿಲ್ಲ. ಇಲ್ಲ ಅಂತಿದ್ರೆ ಎಲ್ರಿಗೂ ಡೌಟ್ ಬಂದಿರೋದು. ಇನ್ನೇನು ಎಲ್ಲ ಮುಗೀತು, ನನ್ನ ಪ್ಲಾನ್ ಸಕ್ಸಸ್ ಅನ್ನೋ ಟೈಮಲ್ಲಿ ಬ್ರೋ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಈ ನನ್ನ ಮಗ ಲೋಕಿ ಬೇರೆ ತಗ್ಲಾಕೊಂಡಿದ್ದಾನೆ. ನನ್ನ ಗ್ರಾಚಾರ ಕೆಟ್ಟವನೇನಾದ್ರೂ ಬಾಯ್ ಬಿಟ್ರೆ ಎಲ್ಲ ನನ್ನ ಬುಡಕ್ ಬರುತ್ತಲ್ಲ ಗುರು. ಒಂದ್ ವೇಳೆ ಬ್ರೋಗ್ ಏನಾದ್ರೂ ನಾನು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಏನ್ ಮಾಡ್ಲಿ, ಅವನನ್ನ ಹೇಗೆ ಫೇಸ್ ಮಾಡ್ಲಿ? ಜೊತೆಗೆ ಈ ಅಪೇಕ್ಷೆಂದು ಬೇರೆ, ಗಾಯದ ಮೇಲೆ ಹ್ಯಾಸಿಡ್ ಅನ್ನೋ ಥರ. ಹೇಗಾದ್ರೂ ಮಾಡಿ ಇವರಿಬ್ರು ಮದುವೆ ಆಗ್ಲೇಬಾರ್ದು, ತಪ್ಪಿಸ್ಬೇಕು ಅಂತ ಅನ್ಕೊಂಡ್ರ ಎಲ್ಲ ಪ್ಲಾನ್ ಫ್ಲಾಪ್ ಆಗೋಯ್ತು. ಸಾಲದಕ್ಕೆ ಈಗ ಡೈಲಿ ಮನೇಲಿ ಅವಳ ಮುಖ ಬೇರೆ ನೋಡ್ಕೊಂಡು ತಿರ್ಗಾಡ್ಬೇಕು. ಕರ್ಮ ಅನ್ನಂತು. ನೋ 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 ಅವರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಅಪೇಕ್ಷೆನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಏನಾದರೂ ಮಾಡಲೇಬೇಕು, ಇಲ್ಲ ಅಂದರೆ ನಾನು ಸೋತೋದೆ ಅಂತಾನೆ ಅರ್ಥ. ನೋ ಜೇಡಿ, ಸೋಲ್ಬಾರ್ದು ನೀನು. ಸೋಲೋದಿಲ್ಲ. ರೀ, ನಾನು ನೀವು ಹೋಗಿ ಹೊಸ ಜೋಡಿ ಫಸ್ಟ್ ನೈಟ್ ರೂಮ್ ರೆಡಿ ಮಾಡೋಣ ಬನ್ನಿ. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಏನು ಮಾತಾಡ್ತಿದ್ಯಾ ಮಲ್ಲಿ ನೀನು? ಫಸ್ಟ್ ಆಫ್ ಆಲ್ ಅವರಿಬ್ಬರು ಮದುವೆ ಆಗಿರೋದೇ ಯಾರಿಗೂ ಇಷ್ಟ ಇಲ್ಲ. ಮನೇಲೆಲ್ಲ ಟೆನ್ಷನಲ್ಲಿದ್ದಾರೆ, ಕೋಪದಲ್ಲಿದ್ದಾರೆ. ಅಂಥರಲ್ಲಿ ನೀನೋಗಿ ಫಸ್ಟ್ ನೈಟಿಗೆ ರೂಮ್ ರೆಡಿ ಮಾಡೋಣ ಅಂತಿದ್ಯಲ್ಲ. ಸ್ವಲ್ಪ ಮನೆಯವ್ರ ಬಗ್ಗೆ ಯೋಚನೆ ಮಾಡು ಮಲ್ಲಿ. ಅಯ್ಯೋ, ಹಂಗೇನು ಇಲ್ಲ ರೀ, ನೀವೇ ಭಯ ಪಟ್ಕೊಂಡಿದ್ದೀರಾ ಅಷ್ಟೇ. ಎಲ್ಲರೂ ಆರಾಮಾಗಿ ಅವರೇ. ಭೂಮಿಕಪ್ಪನವ್ರೆ ಇದಕ್ಕೆಲ್ಲ ಒಪ್ಕೊಂಡವ್ರೆ. ಅವರೇ ಅದನ್ನ ಒಪ್ಕೊಂಡು ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗವ್ರೆ. ನೀವೇ ನಿಮ್ಮಷ್ಟಕ್ಕೆ ನೀವೇ ಏನೋ ಯೋಚನೆ ಮಾಡ್ಕೊಂಡು ಭಯ ಪಟ್ಕೊಂಡಿದ್ದೀರಾ ಅಷ್ಟೇ. ಏನು ಆಗಿಲ್ಲ ರೀ, ನೀವು ಆರಾಮಾಗಿರಿ. ಇವಳು ಬೇರೆ ಉರಿಯೋ ಗಾಯಕ್ಕೆ ಖಾರದ ಪುಡಿ ಸುರಿತಾ ಇದ್ದಾಳೆ. ನಿಮ್ಮ ಈ ಒದ್ದಾಟ ತೊಳಲಾಟ ಎಲ್ಲ ನನಗೆ ಗೊತ್ತಾಗ್ತಾ ಇದೆ ರೀ. ಎಷ್ಟೇ ಆದ್ರೂ ಒಂದು ಕಾಲದಾಗೆ ಅಪೇಕ್ಷೆ ಅವರು ನಿಮ್ಮನ್ನು ಮದುವೆ ಆಗ್ಬೇಕಾಗಿದ್ದು ಹುಡುಗಿ ಅಲ್ವಾ. ಅದಕ್ಕೆ ನಿಮಗೂ ಒಂಥರ ಸಂಕೋಚ, ಇರ್ಸು ಮುನ್ಸು ಎಲ್ಲ ಕಾಣ್ತಾ ಇದೆ ಅನ್ಸುತ್ತೆ. ಯಾಕೆ? ನಾನು ಕೂಲ್ ಆಗಿದ್ದೀನಿ, ಐ ಆಮ್ ಆಲ್ ರೈಟ್. ನನಗೆ ಅದೆಲ್ಲ ನೆನಪೇ ಇಲ್ಲ. ನೀನು ಯಾಕೆ ಸುಮ್ಮನೆ ಅದ್ರ ಬಗ್ಗೆ ಮಾತಾಡ್ತಿದ್ಯಾ? ಮಲ್ಲಿ, ನಾನೀಗ ನಿನ್ನನ್ನು ಮದುವೆ ಆಗಿದೆ. ನೋಡಿಲಿ, ಇಲ್ಲಿ ನೋಡು, ನೀನಂತ ಮುತ್ತಿನಂತ ಹೆಂಡತಿ ಇರ್ಬೇಕಾದ್ರೆ ನನಗೆ ಬೇರೆ ಏನ್ ಬೇಕು ಮಲ್ಲಿ? ನನಗೇನು ಬೇಕಾಗಿಲ್ಲ ಮಲ್ಲಿ. ಇಲ್ಲಿ ನೋಡಿ, ಮನ್ಸು ತುಂಬಾ ನೀನೇ ತುಂಬಿದ್ಯಾ, ನಿನ್ನ ಪ್ರೀತಿನೇ ತುಂಬಿದೆ. ಇಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ಏನು ಆಫ್ಟರ್ ಆಲ್ ಒಂದು ರೂಮ್ ರೆಡಿ ಮಾಡ್ಬೇಕು ಅಷ್ಟೇ ತಾನೆ? ಬಾ, ನಾನೇನು ಮನೆಯವರೇ ಎಲ್ಲ ಮರೆತು ಆರಾಮಾಗಿದ್ದಾರೆ, ಚಿಲ್ ಆಗಿದ್ದಾರೆ ಅಂದ್ರೆ ನಾನೊಬ್ನೇ ಯಾಕೆ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳಿ? ನೋ ಯೂಸ್. ಬಾ. ಹೌದಾ, ಸರಿ ಬನ್ನಿ. ಯಾಕ್ರಿ, ಏನಾಯ್ತು? ಏನಿಲ್ಲ ಮಲ್ಲಿ, ಆವಾಗಲೇ ಬರ್ತಾ ರೂಮ್ ಡೋರ್ ತಗ್ಲಿಸ್ಕೊಂಡ್ರೆ. ಅಯ್ಯೋ, ನೋಡ್ಕೊಂಡು ಓಡಾಡೋದಲ್ವಾ? ನೋಡ್ಕೊಂಡು ಓಡಾಡ. ಹೋಗು, ಬಂದೆ. ಬನ್ನಿ. ಬನ್ನಿ, ಹುಷಾರು. ರೀ, ಬಂದೆ ಮಲ್ಲಿ, ಬಂದೆ. ಏನು ಹೇಳು ಅಪರ್ಣ, ಇಂಥ ಒಂದು ಸಿಚುವೇಶನ್ನ ನಾನು ಕನ್ಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಬಾ, ಎಂಥ ಶಾಕಿಂಗ್ ಇದು. ಈ ಬರ್ಸಿಡ್ಲು ಅಂತಾರಲ್ಲ ಆ ಥರ. ಪ್ರೀತಿ ಮಾಡಲಿ ಬೇಡ ಅಂತ ಹೇಳಲ್ಲ, ತಪ್ಪು ಅಂತಲೂ ಹೇಳಲ್ಲ. ಆದರೆ ಪ್ರೀತಿ ಮಾಡಿದ್ಮೇಲೆ ಎಲ್ಲರನ್ನೂ ಒಪ್ಪಿಸಿ ಮದುವೆ ಆಗ್ತದೆ. ಅದು ಬಿಟ್ಟು ಈ ಥರ ಓಡೋಗ್ತಾರಲ್ಲ, ಇದು ತಪ್ಪು ಅಂತ ಹೇಳ್ತಾರೆ. ಇಲ್ಲ, ಅವ್ರಿಗೆ ಯಾರ ಬಗ್ಗೆನೂ ಯೋಚನೆ ಬೇಡವಾ? ಅಪ್ಪ ಅಮ್ಮ ಅವ್ರನ್ನ ಎಷ್ಟು ಪ್ರೀತಿಯಿಂದ ಎದೆ ಮೇಲೆ ಹೊತ್ಕೊಂಡು ಸಾಕಿರ್ತಾರೆ. ಅದೇ ಎದೆಗೆ ಇವರು ಎಡಗಾಲಿಂದ ಒದ್ದು ಓಡಾಗ್ಬಿಟ್ರೆ ಅವ್ರಿಗೆ ಎಷ್ಟು ನೋವಾಗಲ್ಲ ಹೇಳು? 100 ಚೂರಿನ ಒಂದೇ ಸರ್ತಿ ಎದೆಗೆ ಚುಚ್ಚಿದಷ್ಟು ನೋವಾಗಿರುತ್ತೆ. ಅಲ್ಲ ಆನಂದ್, ಆ ಪಾರ್ಥ ಅಷ್ಟೊಂದು ದೊಡ್ಡವನಾಗ್ಬಿಟ್ನಾ? ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ ಅವನ್ಗೆ? ಮನೆಯವ್ರ ಹತ್ರ ಹೇಳ್ಕೊಳ್ಳೋದು ಬೇಡಪ್ಪ. ಗೌತಮ್ ಭೂಮಿಕಾ ಅಷ್ಟೊಂದು ಕ್ಲೋಸ್ ಅಲ್ವಾ? ಅಟ್ಲೀಸ್ಟ್ ಅವ್ರ ಹತ್ರನಾದ್ರೂ ಶೇರ್ ಮಾಡ್ಕೋಬಹುದಿತ್ತಲ್ಲ. ಪಾ, ಈ ಪ್ರೀತಿ ಅನ್ನೋದು ಏನೆಲ್ಲ ಮಾಡಿಸ್ಬಿಡುತ್ತಲ್ವಾ? ಪಾಪ ಗೆಳೆಯ ಕೊನೆಯವನು ಚಿಕ್ಕತಮ್ಮ ಚೆನ್ನಾಗಿ ಮದುವೆ ಮಾಡಬೇಕು ಅಂತ ಅವನ ಬಗ್ಗೆ ಏನೇನೋ ಕನಸು ಕಟ್ಕೊಂಡಿದ್ದ. ಈ ಇಡಿಯಟ್ ಫೆಲೋ ಅವನ ಆಸೆಗೆಲ್ಲ ಮಣ್ಣು ಹಾಕ್ಬಿಟ್ಟ.
ಬಿಟ್ಟಾಕು. ಈಗ ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಮದುವೆನೇ ಆಗೋಯ್ತಲ್ಲ. ಅದು ನಿಜಾನೇ ಬಿಡು. ಆದ್ರೆ ಅದು ಯಾವುದೋ ಅವ್ರಿಬ್ಬರ ತಲೆಗೂ ಬರ್ಲಿಲ್ವಲ್ಲ ಅಂತ ನಂಗೆ ಆಶ್ಚರ್ಯ ಆಗ್ತಿದೆ. ಪಾರ್ಥ ಬಿಡು, ಅಟ್ಲೀಸ್ಟ್ ಅಪೇಕ್ಷಾ ಅವಳಿಗಾದ್ರೂ ಸ್ವಲ್ಪ ಭಯ ಬಿಡುವ ಆನಂದ್. ಅವೆಲ್ಲ ಇದ್ದಿದ್ರೆ ಇಂಥ ಕೆಲಸ ಯಾಕೆ ಮಾಡ್ತಾ ಇದ್ರು? ಇವ್ರಿಗಿಷ್ಟೇ ಯಾರು ಹೆಂಗಾದ್ರೂ ಹೋಗ್ಲಿ, ಒದ್ದಾಡ್ಕೊಂಡು ಹೋಗ್ಲಿ, ನಾವು ಚೆನ್ನಾಗಿರ್ಬೇಕು. ಪ್ರೀತಿ ಮಾಡಿದ್ಮೇಲೆ ಎಲ್ರನ್ನೂ ಫೇಸ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು. ಅದು ಬಿಟ್ಬಿಟ್ಟು ಈ ಥರ ಓಡೋಗ್ಬಿಡೋದು ಹೊಟ್ಟೆ ಉರ್ಸೋದಲ್ಲ. ಎಷ್ಟು ಕೆಟ್ಟ ಸ್ವಾರ್ಥ ಅಲ್ವಾ? ಅವ್ನ ಮದುವೆ ಹೇಗಾಗಬೇಕಾಗಿತ್ತು, ಹೇಗಾಗೋಯ್ತು ನೋಡು ಚಿನ್ನ. ಆದರೆ ನಾವಲ್ಲಿ ಟೈಮ್ ಸರಿಗೆ ಹೋಗಿದ್ದು ಒಳ್ಳೇದಾಯ್ತು. ಇಲ್ಲಾಂದಿದ್ರೆ ಅವ್ರ ಜೀವಕ್ಕೆ ಅಪಾಯ ಆಗ್ತಾ ಇತ್ತು. ಅದೇ ನಂಗೂ ಶಾಕಿಂಗ್ ಆಗ್ತಿರೋದು. ಅಲ್ಲ ಆನಂದ್, ಅವ್ರಿಗಂತ ಶತ್ರುಗಳು ಯಾರಿರ್ಬೋದು ಅಂತ. ನನಗೂ ಅದೇ $1 ಮಿಲಿಯನ್ ಪ್ರಶ್ನೆ ಆಗ್ಬಿಟ್ಟಿದೆ ಚಿನ್ನ. ಅಲ್ಲ, ಇವ್ರನ್ನ ಅಟ್ಟಿಸ್ಕೊಂಡು ಕೊಲ್ಲೋಷ್ಟು ದ್ವೇಷ ಇವ್ರ ಮೇಲೆ ಯಾಕೆ ಬಂತು? ಅಂತ ತಪ್ಪು ಇವ್ರು ಏನು ಮಾಡಿದ್ದಾರೆ? ಯಾರು, ಏನು, ಎತ್ತ ಯೋಚನೆ ಮಾಡಿದಷ್ಟು ಗಂಟುಗಳು ಜಾಸ್ತಿ ಆಗ್ತಾ ಇದೆ ಹೊರತು ಅವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಪಾಪ ಡುಮ್ಮ ಯಾರಿಗೂ ಕೆಟ್ಟದ್ ಬಯಸೋನಲ್ಲ. ಆದ್ರೂ ಎಲ್ಲ ಕೆಟ್ಟದು ಅವನ ವಿಷಯದಲ್ಲೇ ಆಗುತ್ತೆ. ಮೊದಲೇ ಅವನಿಗೆ ಮನೆಯವ್ರಂದ್ರೆ ಸೆಂಟಿಮೆಂಟ್ಸ್ ಜಾಸ್ತಿ. ಅವ್ರಿಗೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಗಾಬರಿಯಾಗಿ ಟೆನ್ಷನ್ ಆಗಿಬಿಡ್ತಾನೆ. ಅವ್ರಿಗೇನಾದ್ರು ಸ್ವಲ್ಪ ನೋವಾದರೂ ತನಗೆ ನೋವಾಗ್ತಿದೆ ಅನ್ನೋ ಥರ ಫೀಲ್ ಮಾಡ್ಕೋತಾನೆ. ಅವನ ಸಿಚುವೇಶನ್ ಏನಾಗಿದ್ ಬೇಡ. ಪಾಪ ನೆಮ್ಮದಿ ಅನ್ನೋದು ಅವ್ನ ಹಣೆಯಲ್ಲೇ ಬರ್ದಿಲ್ಲ ಅನ್ಸುತ್ತೆ. ಅದಕ್ಕೆ ಅಪ್ಪಣ್ಣ ಹೇಳೋದು, ದೇವರು ಎಲ್ರಿಗೂ ಎಲ್ಲಾನು ಕೊಡಲ್ಲ. ಏನಾದರೂ ಒಂದು ತೊಂದರೆ ತಾಪತ್ರಯನ ಇಟ್ಟೇ ಇರ್ತಾನೆ. ಪಾಪ ನಮ್ಮ ಗೆಳೆಯನಿಗೆ ಸ್ವಲ್ಪ ಜಾಸ್ತಿನೇ ತೊಂದರೆ ಕೊಡ್ತಾ ಇದ್ದಾನೆ ದೇವ್ರು. ನಾನು ನೆನ್ಸ್ಕೊಂಡ್ರೆ ಪಾಪ ಅನ್ಸುತ್ತೆ ಆನಂದ್. ನೀನು ಮತ್ತೆ ಪಾರ್ಥ ಅವರು ಪ್ರೀತಿಸ್ತಿದ್ದೀರಾ ಅಂತ ಗೊತ್ತಾದ ತಕ್ಷಣ ಎಲ್ರಿಗಿಂತ ಹೆಚ್ಚಾಗಿ ಖುಷಿ ಪಟ್ಟಿದ್ ನಾನು. ಡ್ರಾಮಾ ಮಾಡೋದನ್ನ ಯಾವಾಗ ಕಲ್ತೆ ಅಕ್ಕ? ನಾನೀಗ ಅಪೇಕ್ಷಾ ಸದಾಶಿವ್ ಅಲ್ಲ, ಅಪೇಕ್ಷಾ ಪಾರ್ಥ ದಿವಾನ್. ಹೆಸರಿನ ಜೊತೆ ನಾನು ಬದಲಾಗಿದ್ದೀನಿ. ಯಾಕೆ ಅಪ್ಸೆಟ್ ಆಗಿದ್ದೀರಾ? ಪಾರ್ಥ, ಏನಾಯ್ತು? ಯಾಕೆ ಹೇಗಿದ್ದೀರಾ? ಅಲ್ಲ, ನಾವಿಷ್ಟು ದಿನ ಏನು ಅಂದ್ಕೊಂಡಿದ್ವೋ, ಏನೆಲ್ಲ ಕನ್ಸ್ಕೊಂಡಿದ್ವೋ ಅದಿವಾಗ ನಿಜ ಆಗ್ತಾ ಇದೆ. ಆ ಖುಷಿನೇ ಇಲ್ವಾ ನಿಮಗೆ? ನಾವು ಮದುವೆ ಆಗಿದ್ದೀನಿ ಅಂತ ನಮ್ಮನ್ನು ಬಿಟ್ಟರೆ ಈ ಮನೇಲಿ ಯಾರು ಖುಷಿಯಾಗಿದ್ದಾರೆ ಅಕ್ಕೆ ತಂಗಿ? ಯಾರೂ ಖುಷಿಯಾಗಿಲ್ಲ. ಹಾಗಿದ್ಮೇಲೆ ನಾವು ಖುಷಿಯಾಗಿರೋದಕ್ಕೆ ಹೇಗೆ ಸಾಧ್ಯ ಅಕ್ಕೆ ತಂಗಿ? ಆ ಗಿಲ್ಟ್ ನನ್ನ ಮನಸ್ಸನ್ನು ಕಾಡ್ತಾ ಇದೆ. ಐ ಮೀನ್, ನಾವು ಇದಕ್ಕೋಸ್ಕರನೇ ಮದುವೆ ಆದ್ವಾ? ಅಲ್ಲ, ಎಲ್ಲ ಸರಿ ಹೋಯ್ತು ಅನ್ನೋವಾಗ ಇದ್ಯಾಕೆ ಇವಾಗ ಹೀಗೆ ಹೇಳ್ತಿದ್ದೀರಾ ನೀವು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.